ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ವಿ. ಸ್ವಲ್ಪ ಏನಾದ್ರು ಇಂಪ್ರೂವ್ ಮಾಡೋಣ ಅಂತ ಅನ್ನಿಸ್ತು. ನಮ್ಮ ಮನೆಯವರು ಕೈ ಜೋಡಿಸಿದ್ರು. ಆವಾಗ ಪ್ರಧಾನ ನರೇಂದ್ರ ಮೋದಿಜಿ ಅವರು ಸ್ಟ್ಯಾಂಡಪ್ ಇಂಡಿಯಾ ಲೋನ್ ಕೊಡ್ತಾರೆ ಅಂತ ಗೊತ್ತಾಯಿತು. 1 ಕೋಟಿ ಹಣ ಸಹಾಯ ಮಾಡ್ತಾರೆ ಅಂತ ಗೊತ್ತಾಯಿತು. ನಾವು 65 ಲಕ್ಷ ಅದರಿಂದ ತಗೊಂಡಿದ್ವಿ. ಒಳ್ಳೆ ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ. ಅವರಿಗೆ ಇಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಸರ್ಕಾರದವರು ಇಂಥ ಒಂದು ಲೋನೊಂದು ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಸ್ಕೀಮನ್ನು ಕೊಟ್ಟು ಭಾರಿ ದೊಡ್ಡ ಹೆಲ್ಪ್ ಆಗಿದೆ. ಒಂದು 50 ಜನ ಕೆಲಸಗಾರರಿಗೆ ಕೆಲಸ ಕೊಡೋಂಥ ಒಂದು ಅವಕಾಶ ನಮಗೆ ಈ ಸರ್ಕಾರ ಮಾಡಿಕೊಟ್ಟಿದೆ. ಅದರಿಂದ ನಾವು 2 ಮಿಷನರಿ ತಗೊಂಡಿದ್ದೀವಿ. ತುಂಬ ಕಡೆ ವರ್ಕ್ ಮಾಡಿಸ್ತಾ ಇದ್ದೀವಿ. ಒಂದು ನಮ್ಮ ಸಾಗರ ತಾಲೂಕಲ್ಲೂ ಹಾಗೂ ಬೇರೆ ಬೇರೆ ತಾಲೂಕುಗಳಿಗೂ ಆ ಮಿಷನ್ ತಗೊಂಡೋಗಿ ಕೆಲಸ ಮಾಡ್ತಿದ್ದೀವಿ. ಅದರಿಂದ ತುಂಬ ಜನರಿಗೆ ಅನುಕೂಲ ಆಗ್ತಿದೆ, ನಮಗೂ ಕೂಡ ಅದರಿಂದ ಅನುಕೂಲ ಆಗಿದೆ. ನಮಸ್ಕಾರಗಳು. ಇಲ್ಲಿ ಆಗಮಿಸಿದಂಥ ನಮ್ಮ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು, ಮೂವಟ್ಟು ಬಂದಂಥ ಶರಣಬಸವೇಶ್ವರ ಶಾಲೆಯ ಮಕ್ಕಳು ಹಾಗೂ ಗುರುಮಾತೆಯರು ಹಾಗೂ ರಾಷ್ಟ್ರನವರು, ಇವರೆಲ್ಲರಿಗೂ 26ನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆದಂಥ ಘಟನೆಯನ್ನು ಹೇಳಬಯಸ್ತೇನೆ. ಕಾರ್ಗಿಲ್ ಅಂದರೆ ಹಾಕಂಗಿಲ್ಲ ಬರ್ರಿ ನಿಂದ್ರಿ ಎಲ್ಲ ಮುಂದಾಗಿರ್ತಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.